डॉक्टरांच्या निष्काळजीपणामुळे प्रसूतीनंतरची महिला आणि तिच्या पोटातील नवजात मुलीचा मृत्यू झाल्याची दुर्दैवी घटना सोमवारी पहाटे घडली. तुरमुरी गावातील इरम्मा इरप्पा शिगेहळी वय 21 यांना 10 एप्रिल रोजी बिम्स रुग्णालयात दाखल करण्यात आले होते. मात्र दाखल केल्यापासून योग्य उपचार देण्यात आले नाहीत. डॉक्टरांनी वेळेवर लक्ष दिलं नाही आणि आवश्यक उपचार न दिल्यामुळेच ही घटना घडल्याचा आरोप मृत महिलेच्या कुटुंबियांनी केला आहे. ಅವ್ರಿ ಡಿಸೆಂಟ್ರಿ ಕಮ್ಮಿ ಆಗಲಿ ಡೆಲಿವರಿ ಮಾಡ್ಕೋತಾನಂತ ಅಂದ್ರೆ ಅವ್ರು ಹೇಳ್ತಾರೆ 10ನೇ ತಾರೀಕಿಗೆ. ಹ್ಞೂ ರೀ. ಇಲ್ಲೇ ಅಡ್ಮಿಟ್ ಮಾಡ್ಯಾರ. ಆಂಬುಲೆನ್ಸ್ ಗಾಡಿಯಾಗನ ಬಂದವ್ರು ಬಂದು ಹ್ಞೂ ರೀ ಒಂದೇ ಡೆಲಿವರಿ 21 ರೀ. ಚಲೋನ ಇದ್ದೇಳ್ರಿ ಆಕೆಗೆ ಏನು ಪ್ರಾಬ್ಲಮ್ ಇರಾಕಿಲ್ಲ ಬಿಡ್ರಿ ಮೊದಲಾರು ಆಕೆ ನೆದಾಡ್ಕೊಂತ ಅಡ್ಡಾಡ್ಕೊಂತಾನೆ ಅದಾಡ್ರಿ. ಇವ್ ಬೇಕಾರೆ ಸುತ್ತಕೊಟ್ಟು ಪೇಷಂಟ್ಗಳನ್ನೆಲ್ಲ ಕೇಳ್ಬೇಕಾರೆ ಇಲ್ಲೇ ಒಂದು 10 ತಿಂಗಳು ಡ್ಯೂಟಿನೂ ಮಾಡ್ಯಾಡ್ರಿ ಆಕೆ. ನನ್ನ ಡ್ಯೂಟಿ ಮಾಡ್ಯಾನ ಅಲ್ಲೇ ನನಗೆ ವಹಿವಾಟು ಐತಿ ನಾನು ಅಲ್ಲೇ ಮಾಡ್ಸವ ಅಂದ್ಲ ಅದಕ್ಕೆ ಕರ್ಕೊಂಬಂದೀನಿ ರೀ ನಾ. ಕೆಲಸ 10 ತಿಂಗಳು ಮಾಡ್ಯಾಡ್ರಿ. ಮತ್ತು ಹೊಟ್ಟಿಲಿ ಉಳಿಯಾತ್ಲೆ ಬಿಟ್ಬಿಟ್ಟಿಳ್ರಿ ಆಕೆ. ನಾವೇ ಬಿಡಿಸಿದ್ದು ರೀ ಆಕೆನ. ಅದಕ್ಕಾಗಿ ಇಲ್ಲೇ ತೋರ್ಸವ ಅನ್ನಕತ್ಲ ಇಲ್ಲೇ ತೋರ್ಸ್ಕೊಂತ ಕರ್ಕೊಂಬಂದೀನಿ ರೀ ಆಕೆನ. ಹ್ಞೂ ಅಂತೇಳಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಿ ರೀ ಅವ್ರು. ಹೊರಗೆ ಬರ್ಬಾರ್ದು ಕೊಡ್ತೀರಿ ಅವ್ರು ಹೆಂಗೆ ಹೊರಗೆ ಬರ್ಕೊಡ್ತಾರೆ ಹಂಗೆ ಅಂತಂದ ಕೊಟ್ಟೇನಿ ರೀ ನಾ. ಈಗ ಡೆಲಿವರಿ ಕಾಟಾಕ್ ಹಾಕೋರಾಗ ಅಂದ್ರೆ ಹಿಂಗಾಗೈತೆ ರೀ ಸರ್. ಅವ್ರನ್ನ ಎಷ್ಟು ಕರೆದು ರೀ ನಾವು ಒಂದು ಒಬ್ಬಿನ ಗುಳಿಗಾರ ಕೊಡ್ಸವ ಸಿದ್ರಿನ್ರ ಮಾಡ್ಸಂತಾರೆ ಹುಡುಗಿ ಆ ಹುಡುಗಿ ಅಂತಾರೆ. ಅದಕ್ಕೆ ನೋಡಿ ಬರ್ರಿ ಹೆಂಗಾರ ಅಂದ್ರೆ ಪೇನ್ ಹಂಗೆ ಬರೋವನ ರೀ ತಡ್ಕೋಬೇಕು ರೇಟ ಅಂತ ಅಂದಾರ್ರಿ ಅವ್ರು ನಮ್ಗೆ ರೀ. ಎಲ್ಲ ತಡ್ಕೋಬೇಕು ನೀವು ಹಡ್ದೇ ಇರಲ್ಲವ್ರ ಅಂತ ಕೇಳ್ರಿ ಅವ್ರು. ನೀವು ಡಾಕ್ಟ್ರು ನಾವು ಡಾಕ್ಟ್ರು ನಿಮ್ಮ ಮಕ್ಕಳಿಗೆ ನಿಮ್ಗೆ ಹೇಳಕ್ಕೆ ಗೊತ್ತಾಗೋಲ್ಲ ಅಂತ ಕೇಳಿದಾರೆ ಅವ್ರು ಸರ್. ಅವ್ರಿಗೆ ಅವ್ರ ಕ್ರಮ ಆಗಬೇಕಾರೆ ಸರ್. ನಮ್ಮ ಮಕ್ಕಳು ನಾವು ಹೆಂಗೆ ಕಳ್ಕೊಂಡವಲ್ರಿ ಅವ್ರಿಗೂ ಹಂಗೆ ಶಿಕ್ಷೆ ಕೊಡಬೇಕಾರೆ ನಾವು. गौरव आहे संघ येरापा शिगळे. सोमवारी मध्यरात्री सुमारे 1:30 वाजण्याच्या सुमारास इरम्मा यांचा मृत्यू झाला. त्याचबरोबर त्यांच्या पोटातील नवजात मुलीचाही मृत्यू झाला. या घटनेमध्ये न्याय मिळावा अशी मागणी करत कुटुंबियांनी हंबरडा फोडला. ನಮ್ಮ ಹೆಂಡತಿ ಹೆಸರು ಇರಮ್ಮ ರೀ. ಇರಮ್ಮ ಮಟೋಳಿ ರೀ. ನಾವು ಗಂಡ್ರಿ ನಾವು 10ನೇ ತಾರೀಕು ಬಂದು ಇಲ್ಲಿ ಅಡ್ಮಿಟ್ ಆಗಿದ್ವಿ ಸರ. ಇವರ ಟ್ರೀಟ್ಮೆಂಟ್ ಕೊಡ್ತೀರಿ ಸಿಜ್ರಿ ಮಾಡೋದು ನಾವು ಅನ್ನೋದಿದ್ದು ರೀ. ಡಿಸೆಂಟ್ರಿ ಕಮ್ಮಲ್ಲಿ ಸಿಜ್ರಿ ಮಾಡ್ತಾವೆ ಅನ್ಕೊಂತ ಹೋಗ್ರಿ. ಅನ್ಕೊಂತ ಹೋಗಿರಿ ಡೆತ್ ಆದಿ ನಾನು ಸೈ ತೊಗೊಂಡ್ರಿ. ಕೂಸುನ ಬೇಡ ನಾನು ಸೈ ತೊಗೊಂಡ್ರಿ ರಾತ್ರಿ 1:30 ರೀ. ಅವಾಗ ಕೂಸುನ ಸೈ ತೊಗೊಂಡ್ರಿ. ಆ ಕೂಸು ಉಳಿಲಿಲ್ಲ ರೀ ಅವರು ಉಳಿಲಿಲ್ಲ ರೀ. ಇಬ್ಬರು ಡೆತ್ ಆಗ್ಯಾರ ರೀ. ಆ ಡೆತ್ ಆದಿ ನಾನು ಸೈ ತೊಗೊಂಡಾರ ಅವ್ರು. ನಮ್ಮ ವೈಫ್ ಡೆತ್ ಆದಿ ನಾನು ಸೈ ತೊಗೊಂಡಾರ. ಏನಂತ ಹೇಳಿದ್ರು ಮೊದಲು ಅವರು ನಾರ್ಮಲ್ ಆಕತ್ತೆ ಅನ್ಕೊಂತ ಹಂಗೆ ಹೊಂಟ್ರಿ ಅವ್ರಿ. ಇವ್ರ ನಮ್ಮ ಹೆಣ್ಮಕ್ಳು ಕೇಳಿರಿ ಇಲ್ಲ ನಾರ್ಮಲ್ ಆಕತಿ ನೀನು ಡಾಕ್ಟ್ರು ನಾನು ಡಾಕ್ಟ್ರು ಅಂತ ಇವ್ರು ಹೊಳಕ್ಕೆ ಕೇಳ್ತಾರಂತ ಅವ್ರು. ಹಾಂ ಒಂದೇದು ಸರ. ಹಾಂ ಅಲ್ಲ ಅದಕ್ಕಿಂತ ಮುಂಚೆ ನಿಮಗೆ ಟ್ರೀಟ್ಮೆಂಟ್ ಕೊಡುವಾಗ ಏನು ಯಾವುದು ಮಾಹಿತಿ ಕೊಟ್ಟರು? ಏನು ಕೊಟ್ಟಿಲ್ಲ ಸರ. ಅವ್ರು ಟ್ರೀಟ್ಮೆಂಟ್ ಕೊಡಕ್ಕಂತ ಹಂಗೆ ಮಾಡತ್ತಾರ ರೀ. ಅವ್ರ ಲಾಸ್ಟಿಗೆ ಹಿಂಗೆ ಮಾಡ್ಯಾರ ನೋಡಿ ಸರ್. ಏನು ಮತ್ತು ಯಾರು ಡಾಕ್ಟರ್ ಬಂದು ನಿಮ್ಗೆ ಏನಾರು ಮಾತಾಡ್ಯಾರಲ್ರಿ? ಅವ್ರು ಹೇಳ್ತಾರೆ ರೀ ನಾವು ಟ್ರೀಟ್ಮೆಂಟ್ ಕೊಡೋದಿದ್ದು ನಾ ಹಿಂಗಾಗೈತೆ ಅಂತಾರೆ ರೀ ಅವ್ರು. ಆ ಹೇಳೋ ಮುಂದೆ ಅವರು ನಾವು ಡಾಕ್ಟ್ರ್ ನೀವು ಡಾಕ್ಟ್ರು ನಮ್ಮನ್ನ ಎಷ್ಟೋ ಸಲ ಕೇಳ್ಯಾರಂತಾರೆ ಅವ್ರು ಹೆಣ್ಮಕ್ಳ ಒಳಗರೆ. ಹಿಂಗೆ ಮಾಡಿ ಕೇರ್ಲೆಸ್ ಮಾಡ್ಯಾರ ಅದ ರೀ. ಈಗ ಹೆಂಗೆ ಡಾಕ್ಟ್ರ್ ಇದು ನಿರ್ಲಕ್ಷ್ಯ ಅಂತ? ಹಾಂ ಡಾಕ್ಟ್ರ್ ನಿರ್ಲಕ್ಷ್ಯ ರೀ ಅವ್ರದ ತಪ್ಪು. ಹಾಂ ಯಾವ ಮೇನ್ ಹೆಡ್ ಡಾಕ್ಟರ್ ಯಾರು ಬಂದು ನಿಮ್ಗೆ ಮಾತಾಡ್ಸಿಲ್ಲ? ಅವ್ರು ಹೆಣ್ಮಕ್ಳು ಇದ್ರಲ್ಲ ನಮ್ಮನ್ನಂತೂ ಒಳಗೆ ಬಿಡಲ್ಲ ರೀ. ನಮ್ಮನ್ನು ರಾತ್ರಿ ಡೆತ್ ಟೈಮ್ ಕಷ್ಟ ಸೈ ಮಾಡಾಕದಾರ ರೀ. ನಾವು ಗೊತ್ತಿರಲಿಲ್ಲ ನಾವು ಹೊರಗೆ ಇರ್ತಿದ್ದೀನಿ ರೀ. ಅವ್ರೇನು ಒಳಗೆ ಬಿಡ್ತಿರ್ಕಲ್ಲ ನಮ್ಮನ್ರಿ ಅಲ್ಲಿ ಹೋಗ್ಬಾರ್ದು ಅಂತಾರೆ ಅವ್ರು. ನಿಮ್ಮ ಹೆಸರೇನು? ನಾನು ನಾಗರಾಜ್ ಮಟೋಳಿ ಅಂತ ಹೇಳಿ. घटनेची माहिती मिळताच एपीएमसी पोलीस ठाण्याचे CPI उस्मान आवटी आणि PSI सरदार मुत्तत्ती यांनी घटनास्थळी भेट देऊन पाहणी केली. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಮತ್ತು ನವಜಾತ ಶಿಶು ಸಾವನ್ನಪ್ಪಿದೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಆ ರೀತಿ ಏನಾದರೂ ಆಗಿದೆ? ಇಲ್ಲ ನಿರ್ಲಕ್ಷ್ಯ ಅಂತೂ ಏನೂ ಇಲ್ಲ. ಅದು ಪೇಷಂಟು 10ನೇ ತಾರೀಕು ಬಂದಿದೆ. ಅವಳು 1ನೇ ಪ್ರೆಗ್ನೆನ್ಸಿ ಇತ್ತು, 39 ವಾರ. ಸೊ ಅವಳಿಗೆ ಅಕ್ಯೂಟ್ GI ಆಗಿತ್ತು, ಡೈರಿ ಆಗಿತ್ತು ವಿತ್ BP ಜಾಸ್ತಿ ಇತ್ತು, PH ಅಂತಾರೆ. ಅದಕ್ಕೆ ಬಂದಿದ್ದಳು, ನಾಟ್ ಇನ್ ಲೇಬರ್. ಸೊ ಅವಳು ಬಂದು ಅಡ್ಮಿಟ್ ಆದಳು. ನಾವೆಲ್ಲ ಎವ್ಯಾಲ್ಯೂಷನ್ ಮಾಡಿದ್ವಿ. ಆಮೇಲೆ ಆ್ಯಂಟಿ ಹೈಪರ್ಟೆನ್ಸಿವ್ ಹಾಕಿದ್ವಿ. ಅವಳು BP ಕಂಟ್ರೋಲ್ ಆಯಿತು. ಡೈರಿಗೂ ಟ್ರೀಟ್ಮೆಂಟ್ ಶುರು ಆಗಿತ್ತು. ಆಮೇಲೆ 39 ವೀಕ್ಸ್ ಇರೋದನ್ನು ವೆಯ್ಟ್ ಮಾಡಿದ್ವಿ. ಸೊ ಅವಳು ಸ್ಪಾಂಟೇನಿಯಸ್ ಲೇಬರಲ್ಲಿ ಹೋದಳು ನಿನ್ನೆ ರಾತ್ರಿ 12 ಗಂಟೆಗೆ. ಕುಟುಂಬಸ್ಥರು ಹೇಳ್ತಾರೆ ಸರ್, ನಾವು ಪದೇ ಈ ರೀತಿ ಸಮಸ್ಯೆ ಆಗಿದೆ, ಸೀಸರ್ ಮಾಡಿರಿ. ಮತ್ತು ಆ ಹುಡುಗಿ ಪ್ಯಾರಾಮೆಡಿಕಲ್ ಇರೋದ್ರಿಂದ ಆ ಹುಡುಗಿ ಕೂಡ ಹೇಳ್ತಿದ್ದೆ
ನನಗೆ ಇದು ಈ ರೀತಿ ಚಿಕಿತ್ಸೆ ಕೊಡಿ ಇಲ್ಲ ಅಂದ್ರೆ ನನಗೆ ಸಮಸ್ಯೆ ಆಗುತ್ತೆ ಇಲ್ಲ ಸಿಜರಿನಿಗೂ ಆದ್ರೂ ಯಾರು ಡಾಕ್ಟರ್ ಸಮೀಪ ಹೋಗಲಿಲ್ಲ. ಇಲ್ಲ ಸಿಜರಿನಿಗೂ ಈ ಸಾವಿಗೆ ಯಾವ ಸಂಬಂಧ ಇಲ್ಲ. ಹಾಂ ಸಿಜರಿನ ಇದಕ್ಕೆ ಅವಶ್ಯಕತೆ ಇರಲಿಲ್ಲ. ಸಿಜರಿನ್ ಮಾಡಿದರೆ ಮತ್ತೆ ಬೇರೆ ಔಟ್ಕಮ್ ಆಗ್ಬೋದಿತ್ತು, ಬಟ್ ಸಿಜರಿನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವಳು ಸಾವಿಗೆ ಕಾರಣ ಏನಂದರೆ ಪಲ್ಮನರಿ ಎಡಿಮಾ. ಪಲ್ಮನರಿ ಎಡಿಮಾ ಅಂದರೆ ಲಂಗಲ್ಲಿ ನೀರು ತುಂಬಿಡುತ್ತೆ. ಲಂಗ್ ಇರೋದು ಉಸಿರಾಟಕ್ಕೆ, ನೀರು ತುಂಬಿದರೆ ಉಸಿರಾಟಕ್ಕೆ ಆಗಲ್ಲ. ಸೊ ದ್ಯಾಟ್ ಈಸ್ ಅ ಕಾಸ್. ಸದ್ಯಕ್ಕೆ ಗೊತ್ತಿರೋ ಅಂಶ ಅಂದರೆ ಇದು. ಅದು ಯಾಕಾಗುತ್ತೆ ಅಂದರೆ BPH ಆಗೋದ್ರಿಂದ ಇಡೀ ಶರೀರ ಹಾಳಾಗುತ್ತೆ. ಸೊ ಬ್ರೈನ್ ಆದರೆ ಜಟಿಗೆ ಬರುತ್ತೆ, ಲಂಗ್ ಆದರೆ ಲಂಗಲ್ಲಿ ನೀರು ತುಂಬುತ್ತೆ, ಕಿಡ್ನಿ ಆದರೆ ಕಿಡ್ನಿ ಹಾಳಾಗುತ್ತೆ. ಹಿಂಗೆ ಎಲ್ಲ ರೀತಿ, ಲಿವರ್ ಅಂದರೆ ಲಿವರ್ ರಪ್ಚರ್ ಆಗುತ್ತೆ, ಲಿವರ್ ಫೇಲರ್ ಆಗುತ್ತೆ. ಸೊ ಇವೆಲ್ಲ ಕಾಂಪ್ಲಿಕೇಶನ್ ಆಫ್ PIH, ಡ್ರೆಡೆಡ್ ಕಾಂಪ್ಲಿಕೇಶನ್. ಸೊ ಯಾರಿಗಾಗುತ್ತೆ ಯಾರಿಗಾಗಲ್ಲ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಈಗ ಬಂದಾಗ ಲೋ ರಿಸ್ಕ್ ಅವಳು. ಬಟ್ ಇದೆಲ್ಲ ಆದದ್ದು ಒಂದು 5-10 ನಿಮಿಷ ಟೈಮ್ ಕೊಡುತ್ತೆ ನಮಗೆ. ಬಡ ಲಂಗಲ್ಲಿ ನೀರು ತುಂಬಿದ್ರೆ ಏನು ಮಾಡೋಕ್ಕಾಗುತ್ತೆ? ನಾವು ಇಂಟ್ಯೂಬೇಟ್ ಮಾಡಿದ್ವಿ. ಅದರ ಕುಟುಂಬಸ್ಥರು ಏನಿದೆ, ನಾವು 10 ತಾರೀಕಿದ್ದು ನಾರ್ಮಲ್ ಆಗಿ ಹೆಣ್ಮಗಳು ಆಗಲಿಲ್ಲ ಅಂದಿದ್ರೆ ನಾವು ಬೇರೆ ಕಡೆ ಹೋಗ್ತಾ ಇದ್ವಿ. ಇಲ್ಲ ಅಂತ ಇನ್ಫಾರ್ಮೇಷನ್ ಮಾಡಲಿಲ್ಲ, ಇಲ್ಲ ಒಳಗಡೆ ಬಿಡಲಿಲ್ಲ ನನಗೆ. ಇಲ್ಲ ಅವ್ರ ತಾಯಿ ಇದ್ದರು, ಡೆಲಿವರಿ ಟೈಮಲ್ಲಿ ತಾಯಿ ಇದ್ದರು, ಗಂಡು ಮಕ್ಕಳನ್ನ ಒಳಗೆ ಬಿಡೋಲ್ಲ. ಬಟ್ ಇದು ಸಡನ್ ಆಗಿತ್ತು, ಲೋ ರಿಸ್ಕ್ ಹೈ ರಿಸ್ಕ್ ಆಗುತ್ತೆ. ಇದು ಮೆಟರ್ನಿಟಿಯಲ್ಲಿ ಆಗಿದೆ, ನಾರ್ಮಲ್ ಫಿನಾಮಿನ ಇದು ಆಗುತ್ತೆ. ಇದು ಜನ ತಿಳ್ಕೊಬೇಕು. ಈಗ ಏನು ಯಾವುದಕ್ಕೆ ತೊಂದರೆ ಯಾವಾಗ ಆಗುತ್ತೆ ಅಂದರೆ ಲೋ ರಿಸ್ಕ್ ಇದ್ದಾಗ ಸಡನ್ನಾಗಿ ಹಿಂಗೆ ಆಗುತ್ತೆ. ನಮಗೂ ಟೈಮ್ ಸಿಗೋಲ್ಲ, ಅದಕ್ಕೂ ಸಿಗೋಲ್ಲ. ಇದನ್ನು ಒಪ್ಕೋಬೇಕು. ಅದಕ್ಕಿಂತ ಮೊದಲು ಒಂದು ಪೇಷಂಟ್ ಇತ್ತು, ಹಾರ್ಟ್ ಪೇಷಂಟು, ಅದನ್ನು ನಾವು ಕಳಿಸಿದ್ವಿ KLಗೆ. ಸೊ ಯಾವ ಪೇಷಂಟ್ ಕಳಿಸ್ಬೇಕು, ಯಾವ ಪೇಷಂಟ್ ಕಳಿಸ್ಬಾರ್ದು ನಮ್ಗೆ ಗೊತ್ತಿರುತ್ತೆ. ದಿಸ್ ಈಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ದಟ್ ಹ್ಯಾಪನ್ ಎಟ್ ಮಿಡ್-ನೈಟ್. ಮತ್ತು ಟೈಮ್ ಇರೋಲ್ಲ. ಈ ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ಇದೆ, ಸಡನ್ಲಿ. 5 ನಿಮಿಷದಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗುತ್ತೆ? ಸೊ ಸಿಜರಿನ್ ಮಾಡಿದರೆ ಉಳಿತಿತ್ತು, ಅವೆಲ್ಲ ಸತ್ಯದಕ್ಕೆ ದೂರ. ದೇ ಆರ್ ನಾಟ್ ಸೈಂಟಿಫಿಕ್. ಅವ್ರ ಅನಿಸಿಕೆ, ಅದು ಅವರ ಆಸೆ. ಬಟ್ ನಿಜ ಇದು ಹಿಂಗಿರುತ್ತೆ. ಸರ್ ಮಂತ್ಲಿ ಎಷ್ಟಿದೆ ಸರ್ ಆಮೇಲೆ ಪ್ರಮಾಣ? ಏನು ಅಂದರೆ ಹಾಸ್ಪಿಟಲ್ದು ಮಂತ್ಲಿ ಜನನ ಪ್ರಮಾಣ ಎಷ್ಟಿದೆ ಈಗ? 600ರಿಂದ 700. ಸೊ 600ರಿಂದ 700ರಲ್ಲಿ ಡೆಲಿವರಿ ಆಗುತ್ತೆ. ಅದರಲ್ಲಿ ಅರ್ಧ ಸಿಜರಿನ್ ಆಗುತ್ತೆ. ಮುಂಚೆಲ್ಲ ಜಾಸ್ತಿ ಇರಬೇಕು, ಈಗ ಪೆರಿಫೆರಿ MCH ಆಗೋದ್ರಿಂದ ಈಗ ಬೈಲಹೊಂಗಲ್ ಇದೆ, ಇದು ಖಾನಾಪುರ ಇದೆ, ಸಂಕೇಶ್ವರ್ ಇದೆ, ಗೋಕಾಕ್ ಇದೆ. ಪೆರಿಫೆರಿ ಎಲ್ಲ MCH ದೇ ಆರ್ ಆಲ್ ಡೂಯಿಂಗ್ ಗುಡ್ ಜಾಬ್. ಸೊ ನಮ್ಮ ಪೆರಿಫೆರಿ, ನಮ್ಮ ರೆಫರೆನ್ಸ್ ಕಮ್ಮಿ ಆಗಿದೆ. ಒಂದು ಆರೋಪ ಸರ್, ಇಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ, ಹಾಗಾಗಿ ಬರೋದಕ್ಕೆ ಹೆದರ್ತಿದ್ದಾರೆ. ಇಲ್ಲ ಅದು ಸತ್ಯದಿಂದ ದೂರ. ಈಗ 600ರಲ್ಲಿ ಎಷ್ಟು ಜನಕ್ಕೆ ಹಿಂಗಾಗಿರುತ್ತೆ ಹೇಳಿ ನೀವು? ಹಾಂ, ಒಬ್ರಿಗೆ ಆಗಿರ್ತದೆ. ಸೊ ಇಂಥ ಒಬ್ಬರು ಇಬ್ಬರಿಗೆ ಹಿಂಗೆ ಆಗಿರ್ತದೆ. ಅದು ಅನ್ಪ್ರೆಡಿಕ್ಟೇಬಲ್. ನಾವು ಡಾಕ್ಟರ್ ಕಬ್ಬೂರ್ ಅಂತ, HOD, ಡಿಪಾರ್ಟ್ಮೆಂಟ್ ಆಫ್ OB. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।